ಹಾಯ್ ಫ್ರೆಂಡ್ಸ್, ಶಾಂತಾ ಸ್ಟಾರ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಅವಲಕ್ಕಿ ಒಗ್ಗರಣೆ ಮಾಡೋದು ಹೇಗೆ ಅಂತ ನಾನು ತೋರಿಸ್ಕೊಡ್ತಾ ಇದ್ದೀನಿ. ಬಹಳ ಅದ್ಭುತವಾದಂತಹ ರೆಸಿಪಿ ಫ್ರೆಂಡ್ಸ್. ಇದು ಮಕ್ಕಳಂತೂ ತುಂಬಾ ಇಷ್ಟಪಡ್ತಾರೆ, ದೊಡ್ಡವರು ಕೂಡ ಇಷ್ಟಪಡ್ತಾರೆ. ಈ ಅವಲಕ್ಕಿನ ಒಗ್ಗರಣೆ ಮಾಡೋದು ಹೇಗೆ ಅಂತ ನಾವು ನೋಡೋಣ ಬನ್ನಿ. ಪಟಾಪಟ್ ಅಂತ 3 ನಿಮಿಷದಲ್ಲಿ ಒಗ್ಗರಣೆ ಮಾಡ್ಬೋದು, ತಿನ್ಬೋದು. ಸ್ನ್ಯಾಕ್ಸ್ಗಂತೂ ತುಂಬಾ ಚೆನ್ನಾಗಿರುತ್ತೆ ಸಂಜೆ ಟೈಮಲ್ಲಿ. ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ. ಈಗ ಪೇಪರ್ ಅವಲಕ್ಕಿ ಮಾಡೋದನ್ನು ನೋಡೋಣ. 2 ಸ್ಪೂನಷ್ಟು ಆಯಿಲನ್ನು ಸೇರಿಸ್ತಾ ಇದ್ದೀನಿ, ಸಾಕಷ್ಟು ಆಯಿಲು. ಈಗ ಆಯಿಲ್ ಜೊತೆಗೆ ಸ್ವಲ್ಪ ಸಾಸಿವೆನ ಸೇರಿಸೋಣ. ಸಾಸಿವೆ ಜೊತೆಗೆ ಕಡಲೆ ಬೀಜನ ಒಂದು ಸ್ವಲ್ಪ ಸೇರಿಸೋಣ, ಫ್ರೈ ಆಗಲಿ. ಕಡಲೆ ಬೀಜ ಒಂದು ಸ್ವಲ್ಪ ಫ್ರೈ ಆಗಬೇಕು. 1-2 ನಿಮಿಷದಲ್ಲಿ ನಿಮಗೆ ಸ್ನ್ಯಾಕ್ಸ್ ರೆಡಿ ಆಗುತ್ತೆ ಫ್ರೆಂಡ್ಸ್. ನಿಮ್ಮ ಮಕ್ಕಳಿಗೆ ಎಷ್ಟು ಬೇಗ ಅಂತಂದರೆ ಅಷ್ಟು ಬೇಗ ರೆಡಿ ಮಾಡಿಕೊಡ್ಬೋದು ಪೇಪರ್ ಅವಲಕ್ಕಿಯಿಂದ. ಕಡಲೆ ಬೀಜ ಸ್ವಲ್ಪ ಬೆಂದ ನಂತರ, ಹುರಿದ ನಂತರ ನೋಡಿ, 3 ಮೆಣಸಿನ್ಕಾಯಿ ತುಂಡು ಮಾಡಿರೋದನ್ನು ಸೇರಿಸ್ತಾ ಇದ್ದೀನಿ. ಅದರ ಜೊತೆಗೆ ಸ್ವಲ್ಪ ಹುರಿಗಡಲೆ ಸೇರಿಸ್ತಾ ಇದ್ದೀನಿ, ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಸೇರಿಸ್ತಾ ಇದ್ದೀನಿ. ಇಷ್ಟೂ ಫ್ರೈ ಆಗಲಿ. ಪಟಾಪಟ್ ಅಂತ ರೆಡಿ ಮಾಡ್ಕೊಂಬಿಡ್ಬೋದು. ಈ ಸ್ನ್ಯಾಕ್ಸು ಬಹಳ ರುಚಿಯಾಗೂ ಇರುತ್ತೆ. ನಿಮಗೆ ಊಟದ ಜೊತೆ ನಂಚ್ಕೊಳ್ಳೋಕೆ ಕೂಡ ಸೈಡ್ ಡಿಶ್ಗಾಗಿ ತುಂಬಾ ಚೆನ್ನಾಗಿರುತ್ತೆ. ಮಕ್ಕಳಿಗೆ ತಿನ್ನೋಕ್ಕೂ ಹಾಗಾಗಿ ಕೊಡ್ಬೋದು. ತುಂಬಾ ಟೇಸ್ಟ್ ಆಗಿರುವಂಥ ರೆಸಿಪಿ ಇದು, ಅತಿ ಬೇಗನೆ ಆಗುವಂಥ ರೆಸಿಪಿ. ಈಗ ಎಲ್ಲ ಫ್ರೈ ಆಗಿದೆ. ಸಿಮ್ಮನ್ನು ಡೌನ್ ಮಾಡ್ಕೊಳ್ಳೋಣ. ಸ್ವಲ್ಪ ನೋಡಿ, ಅರ್ಧ ಸ್ಪೂನಷ್ಟು ಚಿಕ್ಕ ಸ್ಪೂನಲ್ಲಿ ಖಾರದ ಪುಡಿ, 1/4 ಸ್ಪೂನಷ್ಟು ಅರಿಶಿನ ಪುಡಿ, 1 ಬೆಳ್ಳುಳ್ಳಿನ ಜಜ್ಜಿಟ್ಕೊಂಡಿದ್ದೀನಿ. ನೋಡಿ, ಈ ರೀತಿ ಸುಮ್ಮನೆ ಆ ರೀತಿ ಜಜ್ಜಿಟ್ಕೊಂಡಿದ್ದೀನಿ. ಇದನ್ನು ಕೂಡ ನಾವು ಹಾಕಿ ಫ್ರೈ ಮಾಡೋಣ. ಎಲ್ಲ ಫ್ರೈ ಆಗಿದೆ. ಈಗ ನಾವು ಪೇಪರ್ ಅವಲಕ್ಕಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಸೇರಿಸೋಣ. ಎಲ್ಲನೂ ಕೂಡ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಎಲ್ಲ ಇಂಗ್ರೀಡಿಯೆಂಟ್ಸು ನೀಟಾಗಿ ಫ್ರೈ ಆಗಿದೆ. ನೋಡಿ, ಈ ಬೋವಲಲ್ಲಿ 1 ಬೋವಲ್ಲು ನಾನು ಪೇಪರ್ ಅವಲಕ್ಕಿ ತೆಗೆದುಕೊಂಡಿರೋದು. ಇದಕ್ಕೆ ಆಗುವಷ್ಟೇ ನಾನು ಇಂಗ್ರೀಡಿಯೆಂಟ್ಸನ್ನೆಲ್ಲ ಹಾಕಿರೋದು. ಈಗ ಫುಲ್ ಸಿಮ್ಮನ್ನು ಡೌನ್ ಮಾಡ್ಕೊಂಡಿದ್ದೀನಿ. ಸಿಮ್ಮನ್ನು ಡೌನ್ ಮಾಡಿಕೊಂಡು ಎಲ್ಲ ಈ ರೀತಿ ಕಲಿಸ್ಬಿಡೋಣ. ಪೇಪರ್ ಅವಲಕ್ಕಿ ಸ್ವಲ್ಪ ಮೆತ್ತಗಿದ್ರೂ ಕೂಡ ಬಿಸಿ ಆದರೆ ಚೆನ್ನಾಗಿ ಗರಿಯಾಗಿರುತ್ತೆ. ಈಗ ನಾನು ಸ್ಟವನ್ನು ಆಫ್ ಮಾಡ್ತಾ ಇದ್ದೀನಿ. ಎಲ್ಲ ನೀಟಾಗಿ ಮಿಕ್ಸ್ ಮಾಡಿ ತೋರಿಸ್ತೀನಿ. ತುಂಬ ಹೊತ್ತು ಸ್ಟವ್ ಮೇಲೆ ನಾವು ಅವಲಕ್ಕಿನ ಹುರಿಬಾರ್ದು. ಕೆಳಗಡೆ ಇಳಿಸ್ಕೊಂಡು ಅವಲಕ್ಕಿನ ನಾವು ಬಾಣಲಿನ ನೀಟಾಗಿ ಎಲ್ಲ ಮಿಕ್ಸ್ ಮಾಡಿಬಿಡೋಣ. ನಿಮಗೆ ಒಣಕೊಬ್ಬರಿ ಹಾಕಬೇಕಂತಂದ್ರೂ ಒಣಕೊಬ್ಬರಿ ಸಣ್ಣದಾಗಿ ಪೀಸ್ಗಳು ಮಾಡಿ ಹಾಕ್ಕೋಬೋದು, ತುಂಬಾ ಒಳ್ಳೆಯದು. ಆದರೆ ನಮ್ಮ ಮನೆಯಲ್ಲಿ ಖಾಲಿ ಆಗಿದೆ, ಅದರಿಂದಾಗಿ ನಾನು ಹಾಕಿಲ್ಲ. ತುಂಬಾ ಒಳ್ಳೆಯ ರೆಸಿಪಿ ಫ್ರೆಂಡ್ಸ್. 3 ನಿಮಿಷದಲ್ಲಿ ನಿಮಗೆ ತಿನ್ನೋಕ್ಕೆ ರೆಡಿ ಆಗಿಬಿಡುತ್ತೆ. ಪಟ್ ಅಂತ 3 ನಿಮಿಷದಲ್ಲಿ ಅವಲಕ್ಕಿ ಒಗ್ಗರಣೆ ರೆಡಿ ಆಯಿತು. ಎಷ್ಟು ಈಸಿ ಆಗಿದೆಯಲ್ಲ ಅವಲಕ್ಕಿ ಒಗ್ಗರಣೆ. ತುಂಬ ಈಸಿಯಾದ ರೆಸಿಪಿ. ಮಕ್ಕಳಿಗೂ ಮಾಡಿಕೊಡಿ, ನೀವು ತಿಂದು ನೋಡಿ. ಪ್ಲೀಸ್ ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ, ಹೊಸ್ದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ಇರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಥ್ಯಾಂಕ್ ಯು ವೆರಿ ಮಚ್.